ಫೆಡರಲ್ ಕರ್ನಾಟಕದ ವೀಕ್ಷಕರಿಗೆ ಇವತ್ತಿನ ಫೋಕಸ್ ಪುಲ್ಲರ್ ಕಾರ್ಯಕ್ರಮಕ್ಕೆ ಸ್ವಾಗತ. ಪ್ರಿಯ ವೀಕ್ಷಕರೇ, ನೀವು ಬೆಂಗಳೂರಿನವರಾಗಿದ್ದರೆ ನೀವು ಆಗಾಗ ನೈಸ್ ರೋಡ್ ಅಂತ ಒಂದು ಅದ್ಭುತ ರಸ್ತೆಯಲ್ಲಿ ಪ್ರಯಾಣ ಮಾಡ್ತಾ ಇರಬಹುದು. ಅಗಲವಾದ ರಸ್ತೆ, ಟ್ರಕ್ಗಳು ಹೋಗ್ತಾ ಇರ್ತವೆ, ಅತಿ ವೇಗದಲ್ಲಿ ವಾಹನಗಳು ಹೋಗ್ತಿರ್ತವೆ, ಮಧ್ಯೆ ಮಧ್ಯೆ ಬೈಕ್ಗಳು ನಿಮ್ಮನ್ನು ಓವರ್ಟೇಕ್ ಮಾಡ್ತಾ ಇರ್ತವೆ. ಇಂಥ ಒಂದು ಸುಂದರವಾದ ರಸ್ತೆ ಬೆಂಗಳೂರಿನ ಸುತ್ತ ಒಂದು 40 ಕಿಲೋಮೀಟರ್ ಅಷ್ಟು ವ್ಯಾಪ್ತಿಯಲ್ಲಿದೆ. ಈ ರಸ್ತೆ ನಮಗೆ ನೋಡೋದಕ್ಕೆ, ಪ್ರಯಾಣ ಮಾಡೋದಕ್ಕೆ ಚೆಂದ ಇದೆ ಮತ್ತು ಸುಂದರ ಫೀಲ್ ಕೊಡುತ್ತೆ. ಜೊತೆಗೆ ಗರಿಷ್ಠ ಪ್ರಮಾಣದ ಟೋಲ್ ಕೂಡ ಇಲ್ಲಿದೆ. ಹೀಗಾಗಿ ಅದು ಈ ಒಂದು ರಸ್ತೆ ಆಗಾಗ ಜನರ ಬಾಯಿಯಲ್ಲಿ ಪದೇ ಪದೇ ಮುನ್ನೆಲೆಗೆ ಬರ್ತಾ ಇರ್ತದೆ. ಆದರೆ ಇವತ್ತಿನ ನಮ್ಮ ಫೋಕಸ್ ಪುಲ್ಲರ್ ವಿಚಾರದಲ್ಲಿ ಅದರ ಬಗ್ಗೆ ಹೊಗಳುವ ಸೌಂದರ್ಯದ ಬಗ್ಗೆ ಮಾತಾಡೋದಲ್ಲ. ನಾವಿವತ್ತು ತೆಗೆದುಕೊಂಡಿರೋ ವಿಚಾರ, ಈ ಒಂದು ರಸ್ತೆ ಏನಿದೆಯಲ್ಲ, ಇದು ಕಳೆದ 3 ದಶಕಗಳಿಂದ ವಿವಾದಾತ್ಮಕವಾಗಿರುವಂತಹ ಒಂದು ಯೋಜನೆ, ಬೆಂಗಳೂರಿನ ಅಭಿವೃದ್ಧಿ ಯೋಜನೆ ಅನ್ನೋದನ್ನ ನಾವು ನಿಮಗೆ ಪ್ರಸ್ತುತಪಡಿಸೋದಕ್ಕೆ ಹೊರಟಿದ್ದೀವಿ. ಪ್ರಮುಖವಾಗಿ ಇತ್ತೀಚೆಗೆ ಕರ್ನಾಟಕ ಹೈಕೋರ್ಟ್ ಒಂದು ತೀರ್ಪು ಕೊಡ್ತು. ತೀರ್ಪಿನಲ್ಲಿ ಈ ಒಂದು ಯೋಜನೆಯಲ್ಲಿ ರೈತರಿಗೆ ಏನು ಭೂಮಿಯನ್ನ ಸ್ವಾಧೀನಪಡಿಸಿಕೊಂಡಾಗ ಪರಿಹಾರ ಕೊಡದೆ ಅದನ್ನ ತಪ್ಪಿಸ್ಕೊಂಡಿದ್ರಲ್ಲ, ಹೀಗಾಗಿ ಇದೊಂದು ರಾಜ್ಯದ ಅತ್ಯಂತ ಬೃಹತ್ ಹಗರಣ ಅನ್ನುವಂತಹ ಒಂದು ಆದೇಶವನ್ನು ಕೊಡುವ ಮೂಲಕ ಭೂ ಸ್ವಾಧೀನ ಪ್ರಕ್ರಿಯೆಯನ್ನ ತಡೆ ಹಿಡಿತು. ಅಂದ್ರೆ ಇಂದಿನ ಒಂದು ಪೀಠ ಏನು ಕೊಟ್ಟಿತ್ತಲ್ಲ ಆದೇಶ, ಆ ಭೂ ಸ್ವಾಧೀನ ಪ್ರಕ್ರಿಯೆಯನ್ನು ರದ್ದುಪಡಿಸುವಂಥದ್ದು, ಅದೇ ಆದೇಶವನ್ನ ಮತ್ತೆ ಎತ್ತಿಡಿದ್ರು. ಹೀಗಾಗಿ ಈ ಒಂದು ಯೋಜನೆ ಎಷ್ಟು ವಿವಾದಾತ್ಮಕ ಮತ್ತು ಯಾವತ್ತಿಂದ ಆರಂಭ ಆಯಿತು, ಹೇಗೆ ಇದರಿಂದಾಗಿ ಜನರಿಗೆ ಸಮಸ್ಯೆ ಆಗಿದೆ ಮತ್ತು ರಾಜಕೀಯ ಮೇಲಾಟಕ್ಕೆ ಮತ್ತು ಅವರ ಮೌನಕ್ಕೆ ಕಾರಣ ಆಗಿದೆ ಅನ್ನುವ ವಿಚಾರವನ್ನು ನಾನು ನಿಮ್ಗೆ ಇವತ್ತಿನ ಈ ಫೋಕಸ್ ಪುಲ್ಲರ್ಲಿ ಹೇಳ್ತೀನಿ. ವೀಕ್ಷಕರೇ, ನಾವೀಗ ಈ ಯೋಜನೆ ಬಗ್ಗೆ ಮೊದಲು ತಿಳ್ಕೋಬೇಕಾಗತ್ತೆ. ಇದು ಒಂದು ದೊಡ್ಡ ಮಹತ್ವಾಕಾಂಕ್ಷೆಯ ಯೋಜನೆ. ಅಂದ್ರೆ ಅಮೆರಿಕದ ಮ್ಯಾಚುಸೆಟ್ಸ್ ಏನು ನಗರ ಇದೆಯಲ್ಲ, ಆ ನಗರದ ಒಂದು ಒಬ್ಬ ಆರ್ಕಿಟೆಕ್ಟಿನಿಂದ ಪ್ರೇರಣೆ ಪಡೆದಿರುವಂತಹ ಒಂದು ಯೋಜನೆ. ಅಲ್ಲಿನ ಗವರ್ನರ್ ಆಗಿದ್ದಂತಹ ವಿಲಿಯಂ ವೆಲ್ಡ್ ಅವರು ಈ ಒಂದು ಯೋಜನೆಗೆ ಒಂದು ಪ್ರೇರಣೆ ಆಗಿದ್ರು. ಅಂದ್ರೆ ಬೆಂಗಳೂರು ಸುತ್ತಮುತ್ತ 40 ಕಿಲೋಮೀಟರ್ ಪೆರಿಪೆರಲ್ ರಸ್ತೆಯನ್ನು ನಿರ್ಮಿಸುವಂಥದ್ದು, ಅದಕ್ಕಿಂತ ಮಿಗಿಲಾಗಿ ಸಾಂಸ್ಕೃತಿಕ ನಗರ ಆಗಿರುವಂತಹ ಮೈಸೂರಿಗೆ 90 ಕಿಲೋಮೀಟರ್ ಉದ್ದದ ಸಿಗ್ನಲ್ ಫ್ರೀ ಒಂದು ಬೃಹತ್ ರಸ್ತೆಯನ್ನ ನಿರ್ಮಿಸುವಂಥದ್ದು. ಒಂದೇ ಏಟಿಗೆ ಇಲ್ಲಿಂದ ಬೆಂಗಳೂರಿಂದ ತೊಡಗಿದ್ರೆ ಸೀದಾ ಮೈಸೂರು ತಲುಪುವಂತಹ ಒಂದು ಬೃಹತ್ ಯೋಜನೆ ಅದಾಗಿತ್ತು. ಅದರ ಜೊತೆಗೆ 5 ಟೌನ್ಶಿಪ್ಗಳು, 9 ಕಿಲೋಮೀಟರ್ ಲಿಂಕ್ ರಸ್ತೆ, ಅಂದ್ರೆ ಆ ಒಂದು ಪೆರಿಪೆರಲ್ ರಸ್ತೆಯನ್ನ ಮತ್ತು ಮೈಸೂರು ರಸ್ತೆ ಏನಿದೆಯಲ್ಲ ಯೋಜನೆಯಲ್ಲಿ ಇದ್ದದ್ದು, ಅದನ್ನ ಕನೆಕ್ಟ್ ಮಾಡೋದಕ್ಕೆ 9 ಕಿಲೋಮೀಟರ್ ಒಂದು ಲಿಂಕ್ ರಸ್ತೆ ನಿರ್ಮಾಣ ಸೇರಿದಂತೆ ಹಲವಾರು ಯೋಜನೆಗಳು ಇದರಿದ್ದವು. ಆದರೆ ಆ ಯೋಜನೆ ಆರಂಭ ಆದ ಬಳಿಕ ಉಂಟಾಗಿರುವಂಥ ವಿವಾದ ಇದುವರೆಗೂ ಕೊನೆಗೊಂಡಿಲ್ಲ. ಇತ್ತೀಚೆಗೆ ಹೈಕೋರ್ಟ್ ಅಲ್ಲಿ ತೀರ್ಪು ಏನು ಕೊಟ್ಟಿತ್ತಲ್ಲ, ಅಂದ್ರೆ ಇದೊಂದು ಬೃಹತ್ ಹಗರಣ ಅನ್ನೋ ಒಂದು ಹೇಳಿಕೆಯನ್ನು ಕೊಡ್ತಲ್ಲ, ಅಲ್ಲಿ ತನಕ ಮುಂದುವರೆದಿದೆ. ಇದಕ್ಕೊಂದು ಪರಿಹಾರ ಸಿಕ್ಕಿಲ್ಲ. ವಿಪರ್ಯಾಸ ಅಂದ್ರೆ ಕಾಲಕಾಲಕ್ಕೆ ರಾಜ್ಯದಲ್ಲಿ ಸರ್ಕಾರಗಳು ಬದಲಾಗಿವೆ, ಆಯಾ ಪಕ್ಷಗಳು ಬದಲಾಗಿವೆ, ನಾಯಕರು ಬದಲಾಗಿದ್ದಾರೆ, ಮುಖ್ಯಮಂತ್ರಿಗಳು ಬದಲಾಗಿದ್ದಾರೆ, ತನಿಖೆಗೆ ಆದೇಶ ನೀಡಿದ್ದಾರೆ, ಹಲವಾರು ಸಮಿತಿಗಳನ್ನ ಮಾಡಿದ್ದಾರೆ, ಕ್ಯಾಬಿನೆಟ್ ಉಪಸಮಿತಿಯನ್ನ ಮಾಡಿದ್ದಾರೆ. ಆದರೆ ಈ ಒಂದು ವಿವಾದಕ್ಕೆ ಸಂಪೂರ್ಣವಾಗಿ ತೆರೆ ಎಳಿಲಿಕ್ಕೂ ಆಗಲಿಲ್ಲ. ವಿವಾದಕ್ಕೆ ಮೂಲ ಏನು, ಅಪರಾಧಿಗಳು ಯಾರು, ತಪ್ಪಿತಸ್ಥರು ಇದ್ದಾರಾ, ರೈತರಿಗೆ ಅನ್ಯಾಯ ಆಗಿದೆಯಾ, ಅವರಿಗೆ ಪರಿಹಾರ ಕೊಡೋದಕ್ಕೆ ಇನ್ನೂ ಕೂಡ ಸಾಧ್ಯ ಆಗಿಲ್ಲ ಅನ್ನೋದು ಮಾತ್ರ ದೊಡ್ಡ ಯಕ್ಷ ಪ್ರಶ್ನೆಯಾಗಿ ಉಳಿದಿದೆ. ವೀಕ್ಷಕರೇ, ನೈಸ್ ಯೋಜನೆಗೆ ಸಂಬಂಧಪಟ್ಟಂತೆ ಇಲ್ಲಿವರೆಗೆ ರಾಜಕೀಯವಾಗಿ ಆರೋಪ ಪ್ರತ್ಯಾರೋಪಗಳು ಕೇಳಿ ಬರ್ತಾ ಇದ್ವು. ಅಲ್ಲದೆ ಸಾಕಷ್ಟು ಕಾನೂನು ಹೋರಾಟಗಳು ಕೂಡ ನಡೆದಿದ್ದವು. ಆದರೆ ಇದೇ ಮೊದಲ ಬಾರಿಗೆ ಕರ್ನಾಟಕ ಹೈಕೋರ್ಟ್ ನೈಸ್ ಯೋಜನೆ ಸಂಬಂಧಪಟ್ಟಂತೆ ಇದು ದೇಶದಲ್ಲೇ ಅತಿ ದೊಡ್ಡ ಹಗರಣ ಅಂತ ಹೇಳಿದೆ. ಹಾಗಾಗಿ ಈ ನೈಸ್ ವಿವಾದಕ್ಕೆ ಇದು ಒಂದು ರೀತಿಯ ಹೊಸ ತಿರುವು ಸಿಕ್ಕಂತಾಗಿದೆ. ಯೋಜನೆಯಲ್ಲಿ ನಡೆದಿರುವ ವಂಚನೆ ಮತ್ತು ಅಪರಾಧ ಕೃತ್ಯಗಳ ಬಗ್ಗೆ ತಜ್ಞರ ವಿಶೇಷ ತಂಡದಿಂದ ಸ್ವತಂತ್ರ ತನಿಖೆಯನ್ನು ನಡೆಸಬೇಕು. ಜೊತೆಗೆ ಫೋರೆನ್ಸಿಕ್ ತನಿಖೆಯನ್ನು ಇಲ್ಲಿ ನಡೆಸಿದರೆ ಉತ್ತಮ ಅಂತ ಹೈಕೋರ್ಟ್ ಅಭಿಪ್ರಾಯಪಟ್ಟಿದೆ. ಫ್ರೇಮ್ವರ್ಕ್ ಒಪ್ಪಂದದ ನಿಯಮಗಳನ್ನು ಉಲ್ಲಂಘಿಸಿ ಭೂಮಿಯನ್ನು ಬೇರೆ ಉದ್ದೇಶಗಳಿಗೆ ಬಳಸಿರೋದು, ಆಸ್ತಿಗಳನ್ನು ನಗದೀಕರಣ ಮಾಡಿರೋದು, ಕೆರೆಗಳನ್ನು ಒಣಗಿಸಿರೋದು, ಮತ್ತು ನಿಯಮ ಮೀರಿ ಭಾರಿ ಪ್ರಮಾಣದ ಟೋಲ್ ಸಂಗ್ರಹ ಮಾಡಿರೋದು, ಕೇವಲ ಪ್ರವರ್ತಕರಿಗೆ ಭಾರಿ ಪ್ರಮಾಣದಲ್ಲಿ ಲಾಭ ಮಾಡಿಕೊಡುವುದನ್ನು ಬಿಟ್ಟು ಬೇರೇನನ್ನೂ ಮಾಡಿಲ್ಲ ಅಂತ ಹೈಕೋರ್ಟ್ ಪೀಠ ಅಸಮಾಧಾನ ಹೊರಹಾಕಿದೆ. ವಿಪರ್ಯಾಸ ಅಂದರೆ 2025 ಏಪ್ರಿಲ್ ತಿಂಗಳಲ್ಲಿ ಅಂದಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇತೃತ್ವದಲ್ಲಿ ನಡೆದ ಸಚಿವ ಸಂಪುಟದಲ್ಲಿ ಈ ನೈಸ್ ಯೋಜನೆಯ ಹಗರಣಗಳ ತನಿಖೆಗಾಗಿಯೇ ಸಂಪುಟ ಉಪಸಮಿತಿಯನ್ನು ರಚನೆ ಮಾಡಿದರು. ಈ ಸಂಪುಟ ಉಪಸಮಿತಿಯು TB ಜಯಚಂದ್ರ ಜಂಟಿ ಸದನ ಸಮಿತಿ, ಅದಕ್ಕೂ ಹಿಂದೆ AT ರಾಮಸ್ವಾಮಿ ಸಮಿತಿ, ಸಾರ್ವಜನಿಕ ಲೆಕ್ಕ ಪರಿಶೋಧನಾ ಸಮಿತಿ ವರದಿ, ಹೈಕೋರ್ಟ್ ಮತ್ತು ಸುಪ್ರೀಂ ಕೋರ್ಟ್ ಆದೇಶಗಳನ್ನು ಪರಾಮರ್ಶಿಸಿ ಒಂದು ವರದಿ ನೀಡುವಂತೆ ಹೇಳಿತ್ತು. ಆದರೆ ಆ ಸಮಿತಿ ಕೂಡ ಇನ್ನೂ ಯಾವುದೇ ರೀತಿಯ ಒಂದಷ್ಟು ವರದಿಯನ್ನು ಕೊಡಲಿಲ್ಲ. ನೈಸ್ ಸಂಸ್ಥೆಗೆ ಸಂಬಂಧಪಟ್ಟಂತೆ ರಾಜ್ಯದ ಸಿವಿಲ್ ನ್ಯಾಯಾಲಯಗಳಲ್ಲಿ ಈವರೆಗೆ ಒಟ್ಟು 186 ಪ್ರಕರಣಗಳಿದ್ದಾವೆ. ಇದರಲ್ಲಿ ಹೈಕೋರ್ಟ್ನಲ್ಲಿ 164 ಮತ್ತು ಸುಪ್ರೀಂ ಕೋರ್ಟ್ನಲ್ಲೇ 21 ಪ್ರಕರಣಗಳು ವಿಚಾರಣೆ ಬಾಕಿ ಇದೆ.
ಅಂದಾಗೆ ಈ ಯೋಜನೆಗೆ ಅತಿ ಹೆಚ್ಚು ಹೋರಾಡಿರುವಂಥದ್ದು JDS ಪಕ್ಷ. ಅದರಲ್ಲೂ HD ಕುಮಾರಸ್ವಾಮಿಗೂ ಅವರ ತಂದೆಯವರಾದಂಥ ಮಾಜಿ ಪ್ರಧಾನಿ HD ದೇವೇಗೌಡರು ಅವರು ಈ ಯೋಜನೆ ವಿರುದ್ಧ ಸಾಕಷ್ಟು ಹೋರಾಟಗಳನ್ನು ಮಾಡಿದರೆ ಈಗಲೂ ಅದರ ಬಗ್ಗೆ ಅದೊಂದು ಅಪಸ್ವರಗಳನ್ನು ಎತ್ತುತ್ತಾನೇ ಇದ್ದಾರೆ. 1995ರಲ್ಲಿ ಅಂದಿನ ಮುಖ್ಯಮಂತ್ರಿ ಆಗಿದ್ದಂಥ HD ದೇವೇಗೌಡರು, ಅಂದರೆ ನಾನು ಹೇಳಿದ್ನಲ್ಲ ಮಾಜಿ ಪ್ರಧಾನಿ, ಅವರ ನೇತೃತ್ವದಲ್ಲಿಯೇ ಈ ಒಂದು ಯೋಜನೆಗೆ ಸರ್ಕಾರ ತಾತ್ವಿಕ ಒಪ್ಪಿಗೆ ಕೊಟ್ಟಿತ್ತು. ಮತ್ತು ಅದರ ಫ್ರೇಮ್ವರ್ಕ್ ತಯಾರಾಗಿದ್ದು 1997ರಲ್ಲಿ. ಆಗ JH ಪಟೇಲ್ ಅವರು, ದಿವಂಗತ JH ಪಟೇಲ್ ಅವರು ಮುಖ್ಯಮಂತ್ರಿ ಆಗಿದ್ದರು. ಫ್ರೇಮ್ವರ್ಕ್ ಅಗ್ರಿಮೆಂಟ್ ಆಗ ರೆಡಿಯಾಗಿ ಅದಕ್ಕೆ ತಾತ್ವಿಕ ಒಪ್ಪಿಗೆ ಕೊಟ್ಟಿತ್ತು. ಬಿಲ್ಡ್ ಓನ್ ಆಪರೇಟ್ ಟ್ರಾನ್ಸ್ಫರ್ ಮಾದರಿಯಲ್ಲಿ ಈ ಯೋಜನೆಯನ್ನು ರೂಪಿಸುವಂಥದ್ದು ಆ ಸಂದರ್ಭದಲ್ಲಿ ಆಗಿದ್ದ ದೊಡ್ಡ ಕನಸಾಗಿತ್ತು. 111 ಕಿಲೋಮೀಟರ್ ಎಕ್ಸ್ಪ್ರೆಸ್ ವೇ, 41 ಕಿಲೋಮೀಟರ್ ಪೆರಿಫೆರಲ್ ರಿಂಗ್ ರೋಡು, 9 ಕಿಲೋಮೀಟರ್ ಲಿಂಕ್ ರೋಡು, 5 ಟೌನ್ಶಿಪ್ಗಳು, ಅಂದರೆ ಇದು ಸ್ವಯಂ ಉಪನಗರಗಳನ್ನು ಸೃಷ್ಟಿ ಮಾಡುವಂಥ ಯೋಜನೆ. ಕಾರ್ಪೊರೇಟ್, ಕಮರ್ಷಿಯಲ್, ಇಂಡಸ್ಟ್ರಿಯಲ್, ಹೆರಿಟೇಜ್ ಮತ್ತು ಈಕೋ ಟೌನ್ಶಿಪ್ಗಳಂಥ ಯೋಜನೆಗಳು ಇದರಲ್ಲಿದ್ದವು. ಮತ್ತು ಈ ಒಂದು ಯೋಜನೆಗೆ 20,193 ಎಕರೆ ಭೂಮಿಯನ್ನು ಸ್ವಾಧೀನ ಮಾಡಿಕೊಳ್ಳುವಂತಹ ಒಂದು ನಿರ್ಮಾಣವನ್ನು ಕೈಗೊಳ್ಳಲಾಯಿತು. ಅದಕ್ಕೆ ಕರ್ನಾಟಕ ಕೈಗಾರಿಕಾ ಅಭಿವೃದ್ಧಿ ಪ್ರದೇಶ ಮಂಡಳಿ, ಅಂದರೆ KIADB ಏನಿದೆಯಲ್ಲ, ಅದರ ಮೂಲಕ ಭೂ ಸ್ವಾಧೀನಕ್ಕೆ ಅವಕಾಶಗಳನ್ನು ಕೊಡಲಾಯಿತು. ಆದರೆ ಇದೆಲ್ಲ ಆದ ಮೇಲೆ ಯೋಜನೆಗೆ ಚಾಲನೆ ಸಿಕ್ತು. ಆದರೆ ಈ ಹಂತದಲ್ಲಿ ವಿವಾದ ಆರಂಭ ಆಯಿತು. ಅಂದರೆ SM ಕೃಷ್ಣ ಅವರು 1999-2004 ತನಕ ಮುಖ್ಯಮಂತ್ರಿ ಆಗಿದ್ದರು. ಈ ಅವಧಿಯಲ್ಲಿ ಭೂ ಸ್ವಾಧೀನ ಪ್ರಕ್ರಿಯೆ ನಿಧಾನವಾಗಿ ಆರಂಭಗೊಂಡು ಆಗ ಅಪಸ್ವರಗಳು, ಅಂದರೆ ರೈತರಿಂದ ಪ್ರಮುಖವಾಗಿ ಅಪಸ್ವರಗಳು ಕೇಳಿಬಂದು, ಪರಿಸರವಾದಿಗಳಿಂದ ಅಪಸ್ವರಗಳು ಕೇಳಿಬಂದು, ಆಮೇಲೆ ಜಾಗೃತ ಜನರಿಂದ, ಅಂದರೆ ಅದಕ್ಕೆ ಅಗತ್ಯಕ್ಕಿಂತ ಭೂಮಿ ಹೆಚ್ಚು ಪಡಿತಾರೆ ಅನ್ನುವಂತಹ ಒಂದು ಅಪಸ್ವರಗಳು ಮತ್ತು ದೂರುಗಳು ಕೇಳಿಬಂದು. ಈ ಸಂದರ್ಭದಲ್ಲಿ ಪ್ರಮುಖವಾಗಿ ಇದರ ವಿವಾದದ ಕೇಂದ್ರ ಬಿಂದು ಭೂ ಸ್ವಾಧೀನ ಪ್ರಕ್ರಿಯೆ. ಅಂದರೆ ಹೋರಾಟಗಾರರು ಮತ್ತು ರಾಜಕೀಯ ನಾಯಕರ ಪ್ರಮುಖ ಪ್ರಶ್ನೆ, ರಸ್ತೆ ಮಾಡೋದಕ್ಕೆ ಇಷ್ಟು ಭೂಮಿ ಬೇಕಾ ಅನ್ನುವಂಥ ಒಂದು ಪ್ರಶ್ನೆಯನ್ನು ಮುಂದಿಟ್ಟುಕೊಂಡು ಹೋರಾಟ ಆರಂಭ ಆಯಿತು. ಹೆಚ್ಚುವರಿ ಭೂಮಿಯನ್ನು ಭೂ ಸ್ವಾಧೀನ ಮಾಡ್ಕೊಳ್ತಿದ್ದಾರೆ, ಅಂದರೆ ಅದಕ್ಕೆ ಸಣ್ಣ ಪ್ರಮಾಣದ ಭೂಮಿ ಸಾಕಾಗಿತ್ತು, ಆದರೆ ಅದಕ್ಕಿಂತ ಹೆಚ್ಚು ಭೂಮಿಯನ್ನು ಸ್ವಾಧೀನ ಮಾಡ್ತಾರೆ ಅನ್ನುವಂಥ ಆರೋಪ ಕೇಳಿಬಂತು. ಟೌನ್ಶಿಪ್ ಅನ್ನೋದು ಈಗಲೂ ನಿರ್ಮಾಣ ಆಗಿಲ್ಲ. 3 ದಶಕ ಆಯಿತು ಆ ಒಂದು ನೈಸ್ ಯೋಜನೆ ಆರಂಭ ಆಗಿ. ಮೈಸೂರಿಗೂ ರೋಡ್ ನಿರ್ಮಾಣ ಮಾಡಲಿಲ್ಲ. ಮೈಸೂರಿಗೆ ಈಗ ಬೇರೆ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಮೂಲಕ ಬೇರೆ ರಸ್ತೆಯನ್ನು ನಿರ್ಮಿಸಲಾಗಿದೆ. ಆದರೆ ಈ ಒಂದು ನೈಸ್ ಯೋಜನೆಯ ಮೂಲಕ ಅದನ್ನು ಮಾಡಲಿಲ್ಲ. ಅದರ ಜೊತೆಗೆ ಅಲೈನ್ಮೆಂಟ್ ಬದಲಾವಣೆ ಅಂತೇವೆ, ಅಂದರೆ ಬೇರೆ ಬೇರೆ ಮಾರ್ಗಗಳನ್ನು, ಅಂದರೆ ನೀಲನಕ್ಷೆಯಲ್ಲಿ ಏನಿತ್ತೋ ಅದನ್ನು ತಪ್ಪಿಸಿ ಬೇರೆ ಮಾರ್ಗಗಳನ್ನು ಬಳಸ್ಕೊಂಡು ಅಲ್ಲಿ ಭೂ ಸ್ವಾಧೀನ ಮತ್ತು ಜಮೀನು ಸ್ವಾಧೀನ ಮಾಡಿಕೊಂಡಿರುವಂತಹ ಪ್ರಕರಣಗಳು ಕೂಡ ಆ ಸಂದರ್ಭದಲ್ಲಿ ನಡೆಯಿತು. ಹೀಗಾಗಿ ಅದು ದೊಡ್ಡ ಒಂದು ವಿವಾದಕ್ಕೆ ಕಾರಣ ಆಯಿತು. ಪ್ರಮುಖವಾಗಿ ಇಲ್ಲಿ ನಲುಗಿದ್ದು ಅನ್ನದಾತರು, ಅಂದರೆ ಬೆಂಗಳೂರು ದಕ್ಷಿಣ ರಾಮನಗರ ಈ ಬಿಡದಿ ವ್ಯಾಪ್ತಿಯ ರೈತರು ಏನಿದಾರೋ ಅವರು ಸಾಕಷ್ಟು ಭೂಮಿಯನ್ನು ಕಳ್ಕೊಂಡಿದ್ರು. KIADB ಏನು ಭೂಮಿಯನ್ನು ಸ್ವಾಧೀನ ಮಾಡಿಕೊಳ್ಳಲು ಆರಂಭ ಮಾಡ್ತೋ ಅವತ್ತಿಂದ ರೈತರು ತಮ್ಮ ಬೆಳೆ ಬಾಳುವ ಕೃಷಿ ಭೂಮಿಯನ್ನು ಕಳ್ಕೊಂಡ್ರು. ಅವರಿಗೆ ಅದರ ಮೇಲೆ ಹಕ್ಕು ಇಲ್ಲದಾಯಿತು. ಯಾಕಂದರೆ ಒಮ್ಮೆ KIADB ಅಲ್ಲಿ ಯೋಜನೆಗೆ ಅದನ್ನು ಸ್ವಾಧೀನಪಡಿಸಲಿಕ್ಕೆ ಹೊರಟ ತಕ್ಷಣ ಆ ಭೂಮಿಯಲ್ಲಿ ರೈತರಿಗೆ, ಸಮೀಪದ ಭೂಮಿಯಲ್ಲಿ ರೈತರಿಗೆ ಏನೂ ಮಾಡೋಕ್ಕಾಗಲ್ಲ, ಸಾಲ ಪಡೆಯೋಕ್ಕಾಗಲ್ಲ, ಏನೋ ನಿರ್ಮಾಣ ಕಾರ್ಯಗಳನ್ನು ಕೈಗೊಳ್ಳೋಕ್ಕಾಗಲ್ಲ, ಮತ್ತು ಕೃಷಿ ಚಟುವಟಿಕೆಯನ್ನು ನಡೆಸೋಕ್ಕಾಗಲ್ಲ. ಹೀಗಾಗಿ ರೈತರು ಸಂಪೂರ್ಣವಾಗಿ ನಲುಗಿ ಹೋದರು. ಆದರೆ ಅಚ್ಚರಿ ಏನಂದರೆ ಇಷ್ಟೆಲ್ಲ ಭೂ ಸ್ವಾಧೀನ ಮಾಡಿದ ಹೊರತಾಗಿಯೂ ನೈಸ್ ಸಂಸ್ಥೆ ಅವರಿಗೆ ಸೂಕ್ತ ಪರಿಹಾರವನ್ನು ಕೊಟ್ಟಿಲ್ಲ. ಅಂದರೆ ಭೂಮಿಯನ್ನು ಸ್ವಾಧೀನಪಡಿಸ್ಕೊಂಡಿತ್ತು. ಈ ಕ್ಷಣಕ್ಕೂ, ಅಂದರೆ ಈ ಹೈಕೋರ್ಟ್ ಏನು ತೀರ್ಪು ನೀಡುತ್ತಲ್ಲ, ಆ ತೀರ್ಪು ನೀಡುವ ತನಕನೂ ಯಾವ ಒಂದು ಪರಿಹಾರವನ್ನು ಸರಿಯಾದ ಪ್ರಮಾಣದಲ್ಲಿ ವಿತರಣೆ ಮಾಡಿಲ್ಲ. ಹೀಗಾಗಿ ಈ 2 ಪ್ರದೇಶ, ಅಂದರೆ ಬೆಂಗಳೂರು ದಕ್ಷಿಣ ಮತ್ತು ರಾಮನಗರದ ರೈತರು ಸಂಪೂರ್ಣವಾಗಿ ನಲುಗಿ ಹೋದರು, ಅಮೂಲ್ಯವಾದ ಭೂಮಿಯನ್ನು ಕಳ್ಕೊಂಡ್ರು. ಯಾಕಂದರೆ ಭಾರತೀಯ ಸಂವಿಧಾನದ 300ನೇ ಎ ಪ್ರಕಾರ ಅಧಿಕಾರವಿಲ್ಲದೆ, ಅಂದರೆ ಯಾವುದೇ ವ್ಯಕ್ತಿಯನ್ನು ಅವನ ಆಸ್ತಿಯಿಂದ ವಂಚಿಸುವುದಿಲ್ಲ, ಅಂದರೆ ಅವರಿಗೊಂದು ಆಸ್ತಿಯನ್ನು ಹೊಂದುವಂಥ ಹಕ್ಕಿದೆ. ಆ ಹಕ್ಕನ್ನು ಸಂಪೂರ್ಣವಾಗಿ ನಿರ್ಲಕ್ಷಿಸಿ ಅವರಿಗೆ ಭೂಸ್ವಾಧೀನದ ಒಂದು ಪರಿಹಾರವನ್ನು ಕೊಡದೆ ಇಲ್ಲಿ ಭೂಸ್ವಾಧೀನ ಮಾಡಲಾಯಿತು ಅನ್ನುವ ಆರೋಪ ಕೇಳಿಬಂತು ವೀಕ್ಷಕರ. ಜೊತೆಗೆ ಈ ಒಂದು ನೈಸ್ ರಸ್ತೆ ಸಾಕ್ತಿದ್ದ ಪ್ರದೇಶದಲ್ಲಿ ಸಾಕಷ್ಟು ಕೆರೆಗಳಿದ್ದವು, ನಾಲೆಗಳಿದ್ದವು, ಅಂದರೆ ಕೋಡಿ ಹರಿದು ಮತ್ತೊಂದು ಕೆರೆ ಸೇರುವಂಥ, ಕೋಡಿ ಹರಿಯುವಂಥ ಒಂದು ಪ್ರದೇಶಗಳಿದ್ದವು. ಅವೆಲ್ಲವನ್ನ ಉಲ್ಲಂಘಿಸಿ ರಸ್ತೆಯನ್ನು ನಿರ್ಮಿಸಲಾಯಿತು. ಕೆರೆ ದಂಡೆಯ ಮೇಲೇನೆ ರಸ್ತೆಗಳು ಹೋದವು, ಕೆರೆಯನ್ನು ಮುಚ್ಚಿ ಅದರ ಮೇಲೆ ರಸ್ತೆಗಳನ್ನು ಮಾಡಿದ್ರು. ಟೌನ್ಶಿಪ್ ಹೆಸರಲ್ಲಿ ಭೂಮಿಯನ್ನು, ಮಣ್ಣನ್ನು ತಂದ ಕೆರೆಗಳಿಗೆ ತುಂಬಲಾಯಿತು. ಹೀಗಾಗಿ ಬೆಂಗಳೂರಿನ ಏನು ಜಲ ಮೂಲ ಏನಿತ್ತು ಅದನ್ನು ಸಂಪೂರ್ಣವಾಗಿ ನಾಶ ಮಾಡಲಾಯಿತು. ಅದರ ಪರಿಣಾಮ ಈಗ ಅದರ ನೈಸ್ ರಸ್ತೆ ಸುತ್ತಮುತ್ತಲಿನ ವ್ಯಾಪ್ತಿಯಲ್ಲಿ ಈಗಲೂ ಅನುಭವಿಸಿದ್ದು. ಜೋರಾಗಿ ಮಳೆ ಬಂದರೆ ಈ ಪ್ರದೇಶದಲ್ಲಿ ಒಂದು ಮುಳುಗಡೆ ಆಗುತ್ತೆ, ಜಲಾವೃತ ಆಗುತ್ತೆ, ಜನರು ಸಂಕಷ್ಟಕ್ಕೆ ಒಳಗಾಗ್ತಾರೆ ವೀಕ್ಷಕರೇ. ಇಲ್ಲಿ ಪ್ರಮುಖವಾಗಿ ನಾವು ಗಮನಿಸಬೇಕಾಗಿದ್ದಂತೂ ರಾಜಕೀಯ ಚದುರಂಗದಾಟ. ಆರಂಭದಿಂದಲೂ ಈಗ ಏನು JH ಪಟೇಲ್ ಅವರ ಕಾಲದಿಂದಲೂ ಇದೇನು ಭೂಮಿ ಸ್ವಾಧೀನ ಮತ್ತು ತಾತ್ವಿಕ ಒಪ್ಪಿಗೆ ಸಿಕ್ಕಿ ನಂತರ SM ಕೃಷ್ಣ ಅವರ ಕಾಲದಿಂದ ಭೂಮಿ ಸ್ವಾಧೀನಕ್ಕೆ ಹೊರಡ್ತಲ್ಲ,
ಅಲ್ಲಿಂದ ಇಲ್ಲಿ ತನಕ ಅಂದರೆ ಡಿ ಕೆ ಶಿವಕುಮಾರ್ CM ಆಗುವ ತನಕ ಹಲವಾರು CMಗಳು ಬದಲಾಗಿದ್ದಾರೆ, ಪಕ್ಷಗಳು ಬದಲಾಗಿವೆ. ಯಾರು ಕೂಡ ಅಲ್ಲಿ ಅದನ್ನ ಜೋರಾಗಿ ಧ್ವನಿ ಎತ್ತಿ ರೈತರ ಪರವಾಗಿ ನಿಲ್ಲಿಲ್ಲ. ತಾವು ಅಧಿಕಾರದಲ್ಲಿದ್ದಾಗ ಸುಮ್ಮನೆ ಇದ್ದು, ವಿರೋಧ ಪಕ್ಷದಲ್ಲಿದ್ದಾಗ ಧ್ವನಿ ಎತ್ತಿದವರೇ ಹೆಚ್ಚು. ಆದರೆ ಇದರಲ್ಲಿ ಸ್ವಲ್ಪ ಭಿನ್ನವಾಗಿ ಕಂಡಿದ್ದು HD ಕುಮಾರಸ್ವಾಮಿ ಅವರು 2006 ಮತ್ತು 2007 ಅವಧಿಯಲ್ಲಿ ನೈಸ್ ವಿರುದ್ಧ ಕಠಿಣ ಕ್ರಮಗಳಿಗೆ ಮುಂದಾದರು. ರೈತರಿಂದ ವಶಪಡಿಸಿಕೊಂಡ ಭೂಮಿಯನ್ನ ಅವರು ವಾಪಸ್ ಪಡೆಯೋದಕ್ಕೆ ಆದೇಶನ ಹೊರಡಿಸಿದ್ರು. ಇದು ಬಾರು ಕಾನೂನಿನ ಸಮರಕ್ಕೆ ಕಾರಣ ಇತ್ತು ನೈಸ್ ಮತ್ತು ಸರ್ಕಾರದ ನಡುವೆ. ಅದಾನಂತರ ಸಿದ್ದರಾಮಯ್ಯ ಅವರ ಸರ್ಕಾರದಲ್ಲಿ ಅಂದ್ರೆ 2016 ಅವಧಿಯಲ್ಲಿ ಆಗಿನ ಕಾನೂನು ಸಚಿವರಾಗಿದ್ದಂಥ TB ಜಯಚಂದ್ರ ಅವರ ನೇತೃತ್ವದಲ್ಲಿ ಒಂದು ಸಮಿತಿಯನ್ನು ರಚಿಸಿ ಇದರ ಬಗ್ಗೆ ತನಿಖೆಗೆ ಆದೇಶ ಕೊಡಲಾಯಿತು. ಈ ಸಮಿತಿ 2015ರಲ್ಲಿ ಒಂದು ಸ್ಫೋಟಕ ವರದಿ ಕೊಡ್ತು. ಅದರಲ್ಲಿ ಬಹಳ ಅಂದ್ರೆ ಉಲ್ಲಂಘನೆಗಳಾಗಿರುವಂಥ ಸಾಕಷ್ಟು ಅಂಶಗಳಿದೆ. ಅಂದರೆ ಒಟ್ಟು ಫ್ರೇಮ್ ವರ್ಕ್ ಉಲ್ಲಂಘನೆ ಆಗಿದೆ, ಹೆಚ್ಚುವರಿ ಭೂಮಿಯನ್ನು ಕಬಳಿಸಲಾಗಿದೆ, ಕಾಮಗಾರಿ ಪೂರ್ಣಗೊಳಿಸದೆ ಟೋಲ್ ಸಂಗ್ರಹ ಮಾಡಿದ್ದು, ಸರ್ಕಾರಕ್ಕೆ ಸಾವಿರಾರು ಕೋಟಿ ರೂಪಾಯಿ ನಷ್ಟ ಆಗಿರೋದು. ಅಂದರೆ ಎಲ್ಲ ರೀತಿಯ ಉಲ್ಲಂಘನೆಗಳು ಇಲ್ಲಿ ನಡೆದಿದ್ದರಿಂದ ತಕ್ಷಣವೇ ಯೋಜನೆಯನ್ನು ಮುಟ್ಟುಗೋಲು ಹಾಕಬೇಕು ಅಂತ ಸಲಹೆಯನ್ನು 2016ರಲ್ಲಿ TB ಜಯಚಂದ್ರ ಸಮಿತಿ ಕೊಟ್ಟು, ಅದಾದ ನಂತರ ಸಾಕಷ್ಟು ಸಮಿತಿಗಳು ಅದನ್ನ ಅಲ್ಲಿ ವಿಚಾರಣೆ ನಡೆಸ್ತು ಮತ್ತು ತನಿಖೆಯನ್ನು ನಡೆಸ್ತು. ಆದರೆ ಎಲ್ಲಿಯೂ ಕೂಡ ಯಾರು ಕೂಡ ಇದರ ಬಗ್ಗೆ ಕ್ರಮ ಕೈಗೊಂಡಲ್ಲ. 2025ರಲ್ಲಿ ಕ್ಯಾಬಿನೆಟ್ ಉಪಸಮಿತಿ, ಈಗ ಸಿದ್ದರಾಮಯ್ಯ ಅವರು ಮತ್ತೆ ಈಗ 2ನೇ ಅವಧಿಗೆ CM ಆಗಿದೆ, ಮತ್ತೆ ಕ್ಯಾಬಿನೆಟ್ ಉಪಸಮಿತಿ ಮಾಡುತ್ತೋ ಅದು ಕೂಡ ಒಂದು ತನಿಖೆ ನಡೆಸಾದ್ರೆ ಅದರ ವರದಿಯನ್ನು ಬಹಿರಂಗ ಆಗಿಲ್ಲ. ಆಶ್ಚರ್ಯ ಅಂದರೆ ಆಮೇಲೆ BS ಯಡಿಯೂರಪ್ಪ, ಬಸವರಾಜ ಬೊಮ್ಮಾಯಿ ಸೇರಿದಂತೆ ಸಾಕಷ್ಟು CMಗಳು ಬಂದರು, ಯಾರು ಕೂಡ ಇದರ ಬಗ್ಗೆ ಕಠಿಣವಾಗಿ ಕ್ರಮ ಕೈಗೊಳ್ಳಲಿಕ್ಕೆ ಮುಂದಾಗಿಲ್ಲ. ಇದೇ ಈಗಿನ ಜನರ ಮತ್ತು ಪರಿಸರವಾದಿಗಳ ಮುಂದಿರುವ ಪ್ರಶ್ನೆ, ಯಾಕೆ ಯಾರು ಸರಿಯಾಗಿ ಕ್ರಮ ಕೈಗೊಳ್ಳೋದಿಲ್ಲ ಅಂತ. ಇನ್ನು ಪ್ರಮುಖವಾಗಿ ಇದು ನ್ಯಾಯಾಂಗದ ಮೆಟ್ಟಿಲನ್ನು ಕೂಡ ಹಲವು ಬಾರಿ ಏರಿದೆ. ಅಂದ್ರೆ ಆರಂಭದ ಹಂತದಲ್ಲಿಯೇ ಈ ಒಂದು ಯೋಜನೆ ವಿರುದ್ಧ ಸುಪ್ರೀಂ ಕೋರ್ಟ್ನ ಮಟ್ಟಕ್ಕೆ ಹೋಯ್ತು. ಆದರೆ ಸುಪ್ರೀಂ ಕೋರ್ಟ್ ಇಲ್ಲಿ ನೈಸ್ ಪರವಾಗಿ ನಿಂತು, ಪರವಾಗಿ ಅಂದ್ರೆ ಭೂ ಸ್ವಾಧೀನ ಅಂದ್ರೆ ಅಭಿವೃದ್ಧಿ ವಿಚಾರಕ್ಕೆ ಭೂ ಸ್ವಾಧೀನ ಮಾಡುವ ವಿಚಾರದಲ್ಲಿ ಯಾವುದೇ ಇದನ್ನ ಮಾಡಬೇಕಾಗಿಲ್ಲ, ಭೂ ಸ್ವಾಧೀನಕ್ಕೆ ಅವಕಾಶ ಇದೆ ಅಂತ ಹೇಳುತ್ತೆ. ಇದೇ ಒಂದು ಅಂಶವನ್ನ ಮುಂದಿಟ್ಟುಕೊಂಡು ನೈಸ್ ಹಲವಾರು ವರ್ಷಗಳ ಕಾಲ ಭೂಮಿಯನ್ನ ಸ್ವಾಧೀನಪಡಿಸಿಕೊಂಡದ್ದು. ಆದರೆ ಇಲ್ಲಿ ವಿವಾದ ಇರುವಂಥದ್ದು ಭೂಮಿ ಸ್ವಾಧೀನಪಡಿಸಿಕೊಂಡಿರೋ ವಿಚಾರದಲ್ಲ, ಸ್ವಾಧೀನಪಡಿಸಿಕೊಂಡಿರೋ ಭೂಮಿಗೆ ಪರಿಹಾರ ಕೊಟ್ಟಿದ್ದಾರೆ ಅನ್ನುವಂಥ ವಿಚಾರ. ಈಗಾಗ ಮತ್ತೆ 2025 ಜುಲೈ 4ರಂದು ಹೈಕೋರ್ಟ್ನ ಏಕಸದಸ್ಯ ಪೀಠ ಒಂದು ಅರ್ಜಿಯನ್ನ ಅಂದ್ರೆ ರೈತರ ಅರ್ಜಿಯನ್ನ ಪುರಸ್ಕರಿಸಿ 20ರಿಂದ 25 ವರ್ಷಗಳಾದರೂ ಭೂಮಾಲೀಕರಿಗೆ ಪರಿಹಾರ ಕೊಡೋದು ಸರಿಯಲ್ಲ, ಕಾನೂನು ಬಾಹಿರ ಬದುಕು ಹಕ್ಕಿನ ಒಂದು ವಿರೋಧ ಅನ್ನುವಂಥ ಹೇಳಿಕೆ ಕೊಡ್ತು. ಮತ್ತು ಭೂಸ್ವಾಧೀನ 106 ಎಕರೆ ಭೂಮಿಯ ಭೂಸ್ವಾಧೀನ ರದ್ದುಪಡಿಸು ಅದನ್ನ ಪ್ರಶ್ನಿಸಿ ನೈಸ್ ಸಂಸ್ಥೆ ಮತ್ತೆ ಹೈಕೋರ್ಟ್ ಮೆಟ್ಟಿಲೇರಿತ್ತು ಅದರ ಸಿಂಗಲ್ ಬೆಂಚ್ ತೀರ್ಪನ್ನ. ಈಗ ದ್ವಿಸದಸ್ಯ ಪೀಠ ಮತ್ತೆ ಅದೇ ನಾನೀಗ ಆರಂಭದಲ್ಲಿ ಹೇಳಿದ್ನಲ್ಲ, ಈ ಒಂದು ಸಂಸ್ಥೆಯ ಮುಖವಾಡ ಅಂದ್ರೆ ಈ ಒಂದು ಆಗಿರುವ ತಪ್ಪುಗಳನ್ನ ಮುನ್ನೆಲೆಗೆ ತಂದು ಇದೊಂದು ದೊಡ್ಡ ಭ್ರಷ್ಟಾಚಾರ ಅನ್ನುವ ಹೆಸರನ್ನು ಹೇಳಿತು. ಅಂದ್ರೆ ಇಲ್ಲಿಯ ನ್ಯಾಯಾಲಯ ಕಂಡುಕೊಂಡ ಅಂಶ ಏನಂದ್ರೆ ಈ ರೈತರ ಲೂಟಿ ಬಿಟ್ಟರೆ ರೈಸ್ ಎನ್ನುವಂಥದ್ದು ಏನಿಲ್ಲ, ಇದರಿಂದ ಏನು ಪ್ರಯೋಜನ ಆಗಿಲ್ಲ ಅನ್ನುವಂಥ ಅಂಶವನ್ನು ಕೋರ್ಟ್ ಮುನ್ನೆಲೆಗೆ ತಂತು. ಇದು ರಾಜ್ಯದ ಅತಿ ದೊಡ್ಡ ಹಗರಣ ಅಂತ ಹೇಳಿತು. ಫೋರೆನ್ಸಿಕ್ ಅಡಿಟ್ ಮಾಡಬೇಕು ಅಂತ ಹೇಳ್ತಾರೆ. ಅಂದ್ರೆ ಈ ಒಂದು ವ್ಯವಹಾರದಲ್ಲಿ ಏನು ಯೋಜನೆ ನಡೀತಿದೆ ಇದರ ಬಗ್ಗೆ ಎಲ್ಲ ಸಂಪೂರ್ಣವಾಗಿ ತನಿಖೆ ಮತ್ತು ವಿಧಿವಿಜ್ಞಾನ ಲೆಕ್ಕ ಪರಿಶೋಧನೆ ಆಗಬೇಕು ಅಂತ ಒಂದು ಅಭಿಪ್ರಾಯ ಪಡ್ತು. ಸ್ವತಂತ್ರ ತನಿಖೆ ನಡೆಸೋದಕ್ಕೆ ಕೋರ್ಟ್ ಸಲಹೆ ಕೊಡ್ತು. ಸರ್ಕಾರ ಕೂಡ ಇದರಲ್ಲಿ ಪಾತ್ರ ವಹಿಸ್ತಾ ಇದೆ ಅನ್ನುವಂಥ ತರಾಟೆಗೆ ಕೂಡ ತಗೊಂಡು, ಹೀಗಾಗಿ ಇಲ್ಲಿ ಒಂದು ದೊಡ್ಡ ಅಕ್ರಮಗಳು ನಡೆದಿರುವಂಥದ್ದು ಜನರ ಮನಸ್ಸಿಗೆ ಮತ್ತೆ ಮುನ್ನೆಲೆಗೆ ಬಂತು. ಹೀಗಾಗಿ ಈ ಒಂದು ಯೋಜನೆ ಮತ್ತೆ ಮುನ್ನೆಲೆಗೆ ಬಂದಿದೆ. ಈಗ ನೈಸ್ ಸಂಸ್ಥೆ ಮತ್ತೆ ಸುಪ್ರೀಂ ಕೋರ್ಟ್ಗೆ ಹೋಗುವ ಒಂದು ಎಲ್ಲ ಸಾಧ್ಯತೆಗಳಿವೆ. ಯಾಕಂದ್ರೆ ಹೈಕೋರ್ಟ್ನ ಆದೇಶವನ್ನು ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ಗೆ ಹೋಗುತ್ತೆ. ಆ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ ಏನು ಹೇಳುತ್ತೋ ಗೊತ್ತಿಲ್ಲ. ಯಾಕಂದ್ರೆ ಹಿಂದೆ ಭೂಸ್ವಾಧೀನ ವಿಚಾರದಲ್ಲಿ ಅನುಮತಿ ಕೊಟ್ಟ ಕಾರಣ ಮತ್ತೆ ಸುಪ್ರೀಂ ಕೋರ್ಟ್ ಏನು ಅಭಿಪ್ರಾಯ ಪಡುತ್ತೆ ಅನ್ನೋದು ಗೊತ್ತಿಲ್ಲ. ಆದರೆ ಇಲ್ಲಿ ರೈತರ ವಿಚಾರ ಮುಖ್ಯವಾಗಿರೋ ಕಾರಣ ತಡೆಯಾಜ್ಞೆ ಕೊಡುತ್ತೋ ಅಥವಾ ಹೈಕೋರ್ಟ್ ಆದೇಶವನ್ನು ಎತ್ತಿಡುತ್ತೆ ಅನ್ನೋದು ಈಗ ಜನರ ಮುಂದಿರುವ ಪ್ರಶ್ನೆ. ಆದರೆ ಒಂದು ವೇಳೆ ಆ ರೀತಿ ಆದರೆ ಸುಪ್ರೀಂ ಕೋರ್ಟ್ ಎತ್ತಿ ಹಿಡಿದ್ರೆ ಈ ಒಂದು ಯೋಜನೆಯಲ್ಲಿ ಯಾರಾದರೂ ರಾಜಕಾರಣಿಗಳು ಭಾಗಿಯಾಗಿದ್ರೆ, ಇದುವರೆಗೆ ಮೌನವಾಗಿದ್ರೆ ಮತ್ತು ಈ ಒಂದು ಅಕ್ರಮಕ್ಕೆ ಯಾರಾದರೂ ನೆರವು ಕೊಟ್ಟಿದ್ರೆ ಅವರೆಲ್ಲರ ಹೆಸರುಗಳು ಮುನ್ನೆಲೆಗೆ ಬರಬಹುದು ಅನ್ನೋ ಆತಂಕ ಮಾತ್ರ ಎಲ್ಲರೊಳಗೆ ಇನ್ನೂ ಇದೆ. ಪ್ರಿಯ ವೀಕ್ಷಕರೇ, ಇದು ನಮ್ಮ ಇವತ್ತಿನ ಫೋಕಸ್ ಪೋಲರ್ ಕಾರ್ಯಕ್ರಮ. ನಾವು ಇವತ್ತು ನೈಸ್ ಯೋಜನೆಯಲ್ಲಿ ಆಗಿರುವಂತಹ ಸಾಕಷ್ಟು ಅಕ್ರಮಗಳ ಬಗ್ಗೆ ವಿವರಿಸಿದ್ದೀವಿ. ಪ್ರಮುಖವಾಗಿ ರೈತರಿಗೆ ಆಗಿರುವಂತಹ ಒಂದು ಅನ್ಯಾಯದ ಬಗ್ಗೆ ನಾವು ವಿವರಿಸಿದ್ದೀವಿ. ಕೋರ್ಟ್ ಕೂಡ ಅದರ ಬಗ್ಗೆ ಕಳವಳ ವ್ಯಕ್ತಪಡಿಸಿದ ಹೇಳಿದ್ದೀವಿ. ಇದೇ ರೀತಿಯ ಇನ್ನೂ ಹಲವಾರು ಹೊಸ ವಿಷಯಗಳೊಂದಿಗೆ ನಾಳೆ ಮತ್ತೆ ಬರ್ತೀವಿ. ಅಲ್ಲಿ ತನಕ ನಮಸ್ಕಾರ. ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.